ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನ್ರಿ ಫಸ್ಟ್ ಟೈಮ್ ಸ್ವೀಟ್ ಆಗಿ ರಾಜೇಶ್ವರಿ ಅಂತ ಕರಿತಾ ಇದ್ದೀರಾ? ಏನ್ ಸಮಾಚಾರ? ವಿಷಯನೇ ಅಂತದ್ದು ಕಣೆ. ನಾವ್ ಯಾವಾಗ್ಲೂ ರಫ್ ಅಂಡ್ ಟಫ್ ಆಗಿ ಜಗಳ ಆಡ್ಕೊಂಡು ಟೆನ್ಷನ್ ತಗೊಳ್ತಾ ಇದ್ವಿ ತಾನೆ. ಈಗ ಅಷ್ಟೇ ಸ್ಮೂತ್ ಆಗಿರೋ ಬೆಣ್ಣೆ ತರ ಇರೋಂತಹ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಕಣೆ. ಅದನ್ನ ಕೇಳಿದ್ಮೇಲೆ ಮೊದಲು ನಿನಗೆ ಹೇಳಬೇಕು ಅಂತ ಅನ್ಸ್ತು. ಅದಕ್ಕೆ ಕಾಲಕ್ಕೆ ಚಕ್ರ ಕಟ್ಕೊಂಡು ನಿನ್ನ ಹತ್ರ ಬಂದ್ಬಿಟ್ಟೆ. ಓಹೋ, ಹಾಗಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿನೇ ಇರ್ಬೇಕು. ಏನ್ರಿ ಅದು? ಇನ್ಮೇಲೆ ಯಾರು ಏನೇ ಮಾಡಿದ್ರು ಸುರಭಿ ಅಂತ ಸೂರ್ಯವಂಶದ ಮನೆಗೆ ಬಂದಿರೋ ಹುಡುಗಿನ ಯಾರು ಏನೂ ಮಾಡಕ್ಕಾಗಲ್ಲ. ಆ ಮನೆಯಿಂದ ಆಚೆನೂ ಕಳ್ಸಕ್ಕಾಗಲ್ಲ. ಅಂದ್ರೆ ಅವರಿಬ್ಬರಿಗೆ ಮದ್ವೆ ಆಗ್ತಿದೇನ್ರಿ? ಖಂಡಿತ ಇಲ್ಲ. ಮದುವೆ ಆದ್ರೆ ನೋಡೋರ್ ಕಣ್ಣಿಗೆ ಮಾತ್ರ ಅವ್ರ ಜೋಡಿ ಆಗ್ತಾರೆ ಹೊರತು ಅವ್ರವ್ರ ಪಾಲಿಗೆ ಅವ್ರ ಗಂಡ ಹೆಂಡತಿ ಆಗಲ್ಲ. ಅಷ್ಟಕ್ಕೂ ಊರ್ನವ್ರ ಬಾಯಿ ಮುಚ್ಚಕ್ಕೆ ಸೂರ್ಯ ಅಂತ ತಪ್ಪು ಕೆಲಸ ಮಾಡೋನಲ್ಲ. ಆದ್ರೂ ಈಗ ಅವರಿಬ್ರು ಒಂದ್ ಲೆಕ್ಕದಲ್ಲಿ ಜೋಡಿನೇ. ಮದುವೆ ಆಗ್ತಿಲ್ಲ, ಆದ್ರೆ ಕಾನೂನಿನ ಪ್ರಕಾರ ಅವರು ಜೋಡಿನೇ. ಮದ್ವೆ ಆಗ್ತಾ ಇಲ್ಲ, ಕಾನೂನಿನ ಪ್ರಕಾರ ಜೋಡಿ. ಏನ್ರಿ ಇದೆಲ್ಲ ಒಗುಟೊಗುಟಾಗಿ ಹೇಳ್ತಾ ಇದ್ದೀರಾ? ನೋಡಿ, ನನ್ಗಷ್ಟು ತಲೆ ಎಲ್ಲ ಓಡಲ್ಲ. ಅದೇನ್ ವಿಷಯ ಅಂತ ನನಗೆ ಅರ್ಥ ಆಗೋ ತರ ಹೇಳಿ. ಈಗ ತಾನೇ ಬರ್ತಾ ದಾರಿಯಲ್ಲಿ ಲಾಯರ್ ಸಿಕ್ಕಿದ್ರು ಕಣೆ. ಯಾವ ಲಾಯರು? ಸತ್ಯಮೂರ್ತಿ ಅವ್ರ ಕಡೆ ಲಾಯರ್. ಸತ್ಯಮೂರ್ತಿ ಅವರು ತಮ್ಮ ಎಲ್ಲ ವ್ಯವಹಾರ, ವಹಿವಾಟು, ಆಸ್ತಿ, ಅಂತಸ್ತು ಎಲ್ಲದನ್ನು ಸೂರ್ಯ ಮತ್ತೆ ಸುರಭಿ ಹೆಸರಿಗೆ ಮಾಡಿದಾರಂತೆ. ಈಗ ಏನೇ ವ್ಯವಹಾರ ನಡೆದ್ರೂ ಸೂರ್ಯ ಸುರಭಿನ್ ಬಿಟ್ಟು ಮಾಡಂಗಿಲ್ವಂತೆ. ಅಲ್ಲರಿ, ಈಗ ಬಂದಿರೋ ಹುಡುಗಿನ ಸುರಭಿ ಅಂತ ಒಪ್ಕೊಂಡೇ ಇಲ್ವಲ್ಲ. ಅದೇಂಗ್ರಿ ಅವಳ ಹೆಸರಿಗೆ ಹಕ್ಕು ಬರ್ದು ಕೊಟ್ಬಿಡ್ತಾರೆ? ಅವಳನ್ನ ಸುರಭಿ ಅಂತ ಒಪ್ಕೊಳ್ದೇ ಇರೋದು ಬರೀ ಸೂರ್ಯ ಒಬ್ನೇ ಕಣೆ. ಇನ್ ಮಿಗ್ದವ್ರು ಯಾರಿಗೂ ಅವಳ ಬಗ್ಗೆ ಅನುಮಾನ ಇಲ್ಲ. ಅದಕ್ಕೆ ಆ ಸೂರ್ಯ ಹುಡುಗಿನ ಎಲ್ಲಿ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಅಂತ ಸತ್ಯಮೂರ್ತಿ ಅವ್ರು ಹೆದರಿ ಸತ್ಯಮೂರ್ತಿ ಅವರು ಪವರ್ ಆಫ್ ಅಟರ್ನಿನ ಸೂರ್ಯ ಮತ್ತೆ ಆ ಹುಡುಗಿ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ಈಗ ಕಾನೂನಿನ ಪ್ರಕಾರ ಸುರಭಿ ಅಂದ್ರೆ ಆ ಹುಡುಗಿನೇ. ಈಗ ಸೂರ್ಯ ಪ್ರತಿಯೊಂದಕ್ಕೂ ಆ ಹುಡುಗಿ ಮೇಲೆ ಡಿಪೆಂಡ್ ಆಗ್ಬೇಕು ಕಣೆ. ಹಾಗಾಗಿ ಸೂರ್ಯ ಅವಳನ್ನ ಮನೆಯಲ್ಲೇ ಉಳಿಸ್ಕೋಬೇಕಾಗತ್ತೆ. ಅಬ್ಬ, ಈಗ ನನಗ್ ಸಮಾಧಾನ ಆಯ್ತು ಕಣ್ರಿ. ಅಪ್ಪ ನಾಗಪ್ಪ, ಅಂತೂ ನನ್ನ ಆಸೆನ ನೆರವೇರಿಸ್ಬಿಟ್ಟೆ. ನಮ್ಮ ವಂಶದ ಮಾನನ ಕಾಪಾಡ್ಬಿಟ್ಟೆ ಕಣಪ್ಪ. ನಮ್ಮ ಶಿವಾನಿ ಕೈ ತಪ್ಪಿ ಹೋಗೋದನ್ನ ನಿಲ್ಲಿಸ್ಬಿಟ್ಟೆ. ಬರೋ ಸೃಷ್ಟಿಗೆ ನಾನೇ ನನ್ನ ಕೈಯಾರೆ ನಿನ್ಗೆ ಹಾಲಿನ ಅಭಿಷೇಕ ಮಾಡ್ತೀನಪ್ಪ. ನನಗೂ ವಿಷಯ ಕೇಳಿದ ತಕ್ಷಣ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು ಕಣೆ. ಇದರಿಂದ ನಮ್ಮ ಶಿವಾನಿಗೆ ದೊಡ್ಡ ಪೆಟ್ಟು ಬಿದ್ದ ಹಾಗೆ. ಇನ್ನು ಯಾರು ಎಷ್ಟೇ ಪ್ರಯತ್ನ ಪಟ್ರು ಆ ಹುಡುಗಿನ ಏನು ಮಾಡ್ಕೊಳಕ್ಕಾಗಲ್ಲ. ಹಬ್ಬ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ಇರಿ, ನಿಮಗೆ ಒಂದಚ್ಚು ಬೆಲ್ಲ ತಂದು ಬಾಯಿಗೆ ಹಾಕ್ತೀನಿ. ಲೇ ಅದೆಲ್ಲ ಏನೋ ಬೇಡ, ಕೂತ್ಕೋ. ನನಗೆ ಬೇಕಾದಷ್ಟು ಕೆಲಸ ಇದೆ, ನಾನು ಅದನ್ನ ಹೋಗಿ ಮಾಡ್ತೀನಿ. ನನ್ನ ಪಾಲಿನ ಅಚ್ಚು ಬೆಲ್ಲನೂ ನೀನೇ ತಿನ್ಬಿಡು, ಆಯ್ತಾ? ಇನ್ ನಮ್ ಶಿವಾನಿ ಆ ಸೂರ್ಯನ್ ತಂಟೆಗೆ ಹೋಗಲ್ಲ. ಇನ್ಮೇಲೆ ಆ ಸೂರ್ಯ ನನ್ನನ್ನ ಅತ್ತೆ ಅಂತ ಕರೆಯಕ್ ಆಗಲ್ಲ. ಹೇಳೋ ಸೂರ್ಯ ಹೊಟ್ನ. ಯಾಕೋ ಸೂರ್ಯವಂಶದವರು ಮೂಳೆ ಕಡಿಯೋದು ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತಣ್ಣ. ಒಂಚೂರು ರೋಷ ದ್ವೇಷ ಅನ್ನೋದೇ ಇಲ್ಲ. ಇಷ್ಟೊತ್ತಿಗೆ ರಾಂಪುರದಲ್ಲಿ ಸುನಾಮಿ ಹೇಳ್ಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಒಂಚೂರು ಅವಾನೂ ಎದ್ದಿಲ್ಲ ಅಣ್ಣ. ಏನೋ ಈಗ ಹೇಳ್ತಾ ಇದೀಯಾ? ಮತ್ತಿನ್ನೇನಣ್ಣ, ನಾನು ನಮ್ಮ ಹುಡುಗನ ಹತ್ರ ವಿಚಾರಿಸಿದೆ. ಅವನು ಕೊರಿಯರ್ ಅಂತ ಕೂಗದ್ನಂತೆ. ಆ ಸೂರ್ಯನೇ ಬಂದು ಅದನ್ನು ತಗೊಂಡಂತೆ. ಇದಕ್ಕಿಂತ ಇನ್ನೇನು ಬೇಕಣ್ಣ?
ಆ ಫೋಟೋಗಳನ್ನ ನೋಡಿದ್ರೆ ಎಂಥ ಗುಬಾಳ್ಗಾದ್ರೂ ಗೊತ್ತಾಗುತ್ತೆ ಅವ್ರ ಅಜ್ಜಿನ ಕೊಂದಿದ್ದು ರಘುವೀರ್ ಅಂತ. ಲೇ, ನಾನು ಯಾವ ವಿಷಯನ ಇಂಡೈರೆಕ್ಟ್ ಆಗಿ ತಿಳಿಸ್ಬೇಕಂತ ಒದ್ದಾಡ್ತಾ ಇದೀನೋ, ನೀನು ಅದನ್ನ ಡೈರೆಕ್ಟ್ ಆಗಿ ಅವ್ರ ಮನೆ ಮುಂದೆನೆ ನಿಂತ್ಕೊಂಡು ಮಾತಾಡ್ತಾ ಇದೀಯಲ್ಲೋ. ಲೇ ಗುಬಾಲ್, ಸೂರ್ಯವಂಶದವನಲ್ಲ ಕಣೋ ನೀನು. ಸಾರಿ ಅಣ್ಣ, ಈಗ ಇಲ್ಲೇ ವೆಯ್ಟ್ ಮಾಡೋದಾ ಇಲ್ಲ ಅಂದರೆ ರೈಟ್ ಹೇಳೋದ? ನೀವು ಹೇಗೆ ಹೇಳ್ತೀರೋ ಹಾಗೆ ಅಣ್ಣ. ಸದ್ಯಕ್ಕೆ ನಮ್ಮ ಪ್ಲ್ಯಾನು ಫ್ಲಾಪ್ ಆಗಿದೆ, ವರ್ಕೌಟ್ ಆಗಿಲ್ಲ. ಇಷ್ಟೊತ್ತಾದ್ಮೇಲೆ ಅವ್ರ ಮನೇಲಿ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಅಂದಮೇಲೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಅರ್ಥ. ನಾಳೆ ಏನಾದರೂ ವರ್ಕೌಟ್ ಮಾಡ್ಕೊಳ್ಳೋಣ ಬಿಡು. ನೀನು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡು. ಆಯ್ತಣ್ಣ, ಆಯ್ತಣ್ಣ. ಛೇ, ಸೂರ್ಯ, ಇಲ್ಲಿ ತನಕ ಬಂದು ಅಲ್ಲೇ ನಿಂತಿದೆಯಲ್ಲೋ, ಬಾ ಒಳಗೆ. ಏನು ಇಷ್ಟೊತ್ತಲ್ಲಿ ಅಮ್ಮನ್ನ ಹುಡ್ಕೊಂಡು ಬಂದಿದೆಯಲ್ಲ, ಏನ್ ಸಮಾಚಾರ? ಅಲ್ವೋ, ಹೀಗೆ ಬಂದು ಸುಮ್ಮನೆ ಕೂತ್ಬಿಟ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು? ನಾನೇನು ಸೈಕಾಲಜಿ ಸ್ಟಡಿ ಮಾಡಿದ್ದೇನಾ ನಿನ್ನ ಮನ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಿಕ್ಕೆ? ಏನಾಯ್ತು ಅಂತ ಹೇಳು. ಇವತ್ತು ಲಾಯರ್ ಬಂದಿದ್ರಮ್ಮ. ನಮ್ಮ ತಾತ ನಮ್ಮ ವ್ಯವಹಾರ ವಹಿವಾಟನ್ನೆಲ್ಲ ಇಬ್ಬರ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ಇಬ್ರ? ಯಾರಪ್ಪ ಅದು ಇನ್ನೊಬ್ರು? ಹೇಳಿದ್ರೆ ನಿನಗೆ ಆಶ್ಚರ್ಯ ಆಗತ್ತೆ. ಸುರಭಿ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ ಹುಡುಗಿ, ಅವಳನ್ನ ನಮ್ಮ ತಾತ ನನ್ನ ಜೊತೆ ಗಂಟು ಹಾಕ್ಬಿಟ್ಟಿದ್ದಾರೆ. ಈಗ ನಾನು ಏನೇ ವ್ಯಾಪಾರ ಮಾಡಬೇಕು ಅಂತಂದ್ರೂ ಅವಳ ಜೊತೆಲಿ ಸೇರ್ಕೊಂಡೇ ಮಾಡಬೇಕು. ಸಣ್ಣದಾಗಿ ಒಂದು ಚೆಕ್ ಪಾಸ್ ಆಗಬೇಕು ಅಂತಂದ್ರೂ ಅವಳು ಸಹಿ ಮಾಡಲೇಬೇಕು. ಅಷ್ಟೇ ತಾನೇ, ಮಾಡಿದ್ರಾಯ್ತು ಬಿಡು. ಹೇಗಿದ್ರು ಅವಳು ತೋಟದ ಮನೇಲೆ ಇರ್ತಾಳೆ ತಾನೆ. ಅದೇ ಬೇಡ ಅಂತ ಹೇಳೋದು. ಏನು ಹಾಗಂದ್ರೆ? ಪ್ರತಿ ಸಲ ನಾನು ಏನಾದರೂ ಕೆಲಸ ಮಾಡಬೇಕು ಅಂತಂದ್ರು, ಏನಾದರೂ ತೀರ್ಮಾನ ತಗೋಬೇಕು ಅಂತಂದ್ರು ತೋಟದ ಮನೆಗೆ ಹೋಗ್ಬೇಕಾಗತ್ತೆ. ಅವಳನ್ನ ಈ ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೇನೆ ಜನ 1000 ಮಾತಾಡ್ತಾ ಇದ್ದಾರೆ. ಇನ್ನು ನಾನು ತೋಟದ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ರೆ ಜನ ಅದಕ್ಕೆ ಬೇರೆ ಅರ್ಥನೇ ಕಲ್ಪಿಸ್ಬಿಡ್ತಾರಮ್ಮ. ಅದಕ್ಕೆ ಆ ಹುಡುಗಿ ಎಲ್ಲೂ ಹೋಗೋದು ಬೇಡಮ್ಮ. ಅವಳು ಈ ಮನೆಯಲ್ಲೇ ಇರಲಿ. ನಮ್ಮಿಂದ ಪಾಪ ಆ ಹುಡುಗಿಗೂ ಕೆಟ್ಟ ಹೆಸರು ಬರೋದು ಬೇಡ. ನಾನು ತೋಟದ ಮನೆಗೆ ಹೋಗಿ ಬರೋದ್ರಿಂದ ಈ ಮನೆಗೂ ಕೆಟ್ಟ ಹೆಸರು ಬರೋದು ಬೇಡ. ಅದಕ್ಕೆ ನೀನೇ ಒಂದ್ಸಲ ಆ ಹುಡುಗಿ ಹತ್ರ ಮಾತಾಡ್ಬಿಟ್ಟು ವಿಷಯ ಹೀಗೆ ಅಂತ ಹೇಳ್ಬಿಡು.